ಇನ್ನೊಂದು 5 ಮಿನಿಟ್ಸ್ಗೆ 6 ಗಂಟೆ. ಸೊ 6 ಗಂಟೆಗೆ ಬಿಡ್ತಿದ್ದೀವಿ. ಮೊರೋವರ್ ಇಟ್ ಇಸ್ ರೈನಿ. ಡೈರೆಕ್ಟ್ ತಿರುಮಲ, ಇನ್ನೆಲ್ಲ ನಿಲ್ಸೋದಿಲ್ಲ. ಇನ್ನೊಂದು 30 ಕಿಲೋಮೀಟರ್ ತಿರುಪತಿಗೆ. ಸರಿ, ಎಲ್ರು ಅವ್ರವ್ರ ದೇವ್ರನ್ನ ನೆನ್ಸ್ಕೊಂಡು ಬಿಡೋಣ. ಹಾಯ್ ಹಲೋ, ದಿಸ್ ಇಸ್ ಮಧು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಬ್ಯಾಕ್ ಪ್ಯಾಕರ್. ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ನಾನು ಸಖತ್ತಾಗಿದ್ದೀನಿ. ಸೊ ಫೈನಲಿ ದ ಡೇ ಹ್ಯಾಸ್ ಕಮ್. ವಿ ಆರ್ ಲಿವಿಂಗ್ ಟು ತಿರುಪತಿ. ಎಷ್ಟು ಪೋಸ್ಟ್ಪೋನ್ಸ್, ಎಷ್ಟು ಪ್ಲ್ಯಾನ್ಸು, ಎಷ್ಟು ಪೋಸ್ಟ್ಪೋನ್ಸು, ಎಷ್ಟು ಏನನ್ನು ಮಾಡಿದ್ವಿ ಗೊತ್ತಾ? 1 ಇಯರಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ತಿರುಪತಿಗೆ ಹೋಗಬೇಕು ಅಂತ. ಆ್ಯಂಡ್ ದ ಡೇ ಹ್ಯಾಸ್ ಕಮ್. ವಿ ಆರ್ ಲಿವಿಂಗ್ ಟು ತಿರುಪತಿ ಇವಾಗ. ಸೊ ಸಮಿತ್ ಅಣ್ಣ ಕಾರಲ್ಲಿ ಹೋಗ್ತಾಯಿದ್ವಿ, ಬಿಕಾಸ್ ನಮ್ಮ ಕಾರಲ್ಲಿ ಹೋಗ್ತಿಲ್ಲ, ಬಜೆಟ್ ಪ್ರಾಬ್ಲಮ್. ಸಮಿತ್ ಕಾರಲ್ಲಿ 5000 ಮುಗೀತೆ, ನಮ್ಮ ಕಾರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ. ಸೊ ಸಮಿತ್ ಕಾರಲ್ಲಿ ಹೋಗ್ತಾಯಿದ್ದೀವಿ. ಆ್ಯಂಡ್ ನಾನು, ಅಮ್ಮ, ನಮ್ಮ ಫ್ರೆಂಡ್ಸ್ ಆ್ಯಂಡ್ ಚಿಕ್ಕಪ್ಪ ಹೋಗ್ತಾ ಇರೋದು. ಅಪ್ಪ ಬರ್ತಿಲ್ಲ, ಅಪ್ಪಗೇನು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಅಪ್ಪ ಬರ್ತಿಲ್ಲ. ಫೈನಲಿ ವಿ ಆರ್ ಲಿವಿಂಗ್ ಟು ತಿರುಪತಿ. ಸೊ ಗಾಯ್ಸ್, ಈ ವ್ಲಾಗ್ 2 ಪಾರ್ಟ್ಸಾಗಿ ಸ್ಪ್ಲಿಟ್ ಆಗಿದೆ. ಪಾರ್ಟ್ 1 ಡೇ 1 ಅಂತ ಇಟ್ಕೊಳ್ಳಿ, ಬಿಕಾಸ್ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ 2 ಪಾರ್ಟ್ಸಾಗಿ ಸ್ಪ್ಲಿಟ್ ಮಾಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಪಾರ್ಟ್ 1 ಆಫ್ ತಿರುಮಲ ತಿರುಪತಿ ವ್ಲಾಗ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ ಹೋಗೋಣ. ಹಾಯ್ ಗಾಯ್ಸ್, ನಮ್ಮ ಮಧು ಅಣ್ಣ ಕಾರ್ ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲೂ ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಫುಲ್ ಕ್ಲೀನಿಂಗ್ ತಿರುಪತಿಗೆ ಹೋಗೋದಿಕ್ಕೆ. ತುಂಬಾ ಕಷ್ಟಪಡ್ತಾರಪ್ಪ ಕಾರ್ ಕ್ಲೀನ್ ಮಾಡೋದಕ್ಕೆ. ಮಂಜು, ಕ್ಲೀನ್ ಮಾಡೋದನ್ನ ತೋರಿಸ್ಬೇಕಿತ್ತೆ. ಮಧುಣ್ಣ ಏನ್ ಮಾಡ್ತಿದ್ಯಾ? ಮಾಡ್ಬೇಕಪ್ಪ, ಕುಚಿಕು ದೋಸೆಗಳಲ್ಲ. ನಮ್ಮ ಕಾರಾಗಿರತ್ ಮಾಡ್ತಾ ಇದ್ದಿಲ್ಲ. ಅದೇ ಹೇಳ್ತಾ ಇರೋದು, ಕುಚಿಕು ದೋಸೆಗಳಲ್ಲ ಮಾಡ್ಬೇಕು. ನಾನು ಕಾರ್ ಬಿಟ್ಟು ನೆಕ್ಸ್ಟ್ ಕ್ಲೀನ್ ಮಾಡಿರೋದು ಇದೊಂದೇ ಕಾರು, ಬೇರೆ ಯಾವ್ದು ಮಾಡಿಲ್ಲ. ಒಳ್ಳೇದಾಗ್ಲಿ. ಈಗ ನೀನು ಎವ್ರಿ ಟೈಮ್ ನಾಟ್ ಓನ್ಲಿ. ಅಲ್ಲ, ನೀನು ಸಮಿತೇನ್ ಬೇರೆ ಬೇರೆನಾ? ಚಡ್ಡಿ ದೋಸ್ತ್ಗಳು ಒಂದೇ ಚಡ್ಡಿ ಹಾಕೊಂಡಿರ್ತೀರ ಚಿಕ್ಕ ವಯಸ್ಸಲ್ಲಿ. ಇಲ್ಲಿ ನೀನು ಅಮ್ಮ ಕುತ್ಕೊಂತೀರ. ಎಲ್ಲಿ? ಓಕೆ, ಹಿಂದೆ ಮಂಜಾನ್ ಐತಿ, ನೀನ್ ಅಲ್ಲಿ. ವೇರ್ ಅದೆಲ್ಲ ಸೀರಿಲ್ಲ. ಯಾಕೋ ಹಿಂದೆ ಸಾಂಗು ಎಲ್ಲ ಹಿಂದೆ. ಫುಲ್ ಫ್ಯಾಮಿಲಿ ಕತೆ ಎಲ್ಲ. ಸಾಕ್ ಬಿಡು, ಎಷ್ಟೊತ್ತಾಯ್ತು? 2 minutes. ನಿನ್ ಲಗೇಜ್ ನೀನ್ ಎತ್ತಿಟ್ಕೊಳಕ್ ನಾವೇನ್ ಕೆಲಸ ಮಾಡಿಸ್ತಿದೀವ ನಿಂಗೆ? ಅಲ್ಲಿ ಜಾಗ ಇಲ್ಲ. ಮುಚ್ಬೇಕಂತೆ. ಇರು. ಓಕೆ ಗೈಸ್, ಆಫ್ಟರ್ 1 year ಆಫ್ ಪ್ಲಾನಿಂಗ್, ಫೈನಲಿ ಡೇಟ್ ಎಷ್ಟಾಯ್ತು? 15th May. ಏನು ಹೋಗ್ತಾ ಇಲ್ಲ ಇರೋ 15th May 2024ಗೆ ತಿರುಪತಿಗೆ ವಿ ಆರ್ ಲಿವಿಂಗ್ ಟುಡೇ. ಫೈನಲಿ ಆಫ್ಟರ್ 1 year ಆಫ್ ಪ್ಲಾನಿಂಗ್. ಫುಲ್ಲಿ ಎಮೋಷನಲ್ ಇದೀನಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಲ್ಲ, ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್, ಬಟ್ ಇದು ಜಾಸ್ತಿ ಇರುತ್ತೆ, ತಗೊಂಡ್ಬಿಡ್ತು ಟೈಮ್. sometimes happens.
ಗಾಡಿ ಫುಲ್ ಎಲ್ಲ ಲೋಡ್ ಆಗಿದೆ. 2 ಕಾರ್ ನಂದು, ನಂದೇ ಸಮಿತ್ ಅಣ್ಣಂದು, ಆಮೇಲೆ ಚಿಕ್ಕಪ್ಪನ ಕಾರು, ನನ್ನ ಕಾರ್. ಇಲ್ಲ ಬಾ, ಇವಂದು ಹೇಳ್ತಿದ್ದ ಅದಕ್ಕೆ. ನನ್ನ ಕಾರ್ ಯಾಕೆ ಬೇಡ ಅಂದರೆ ಡೀಸೆಲ್ 7,500 ಬೇಕು ಡೀಸೆಲ್. ಸುಮ್ಮನೆ ಅದ್ರ ಬದಲು ಸಮಿತ್ ಕಾರಾಗೆ 5,500 ಪ್ಲಸ್ ಟೋಲು. ಸೊ ಅಷ್ಟು ದುಡ್ಡಿಲ್ಲ ಅಂದ್ಬಿಟ್ಟು ಇವ್ರಿಗಾಗಿ ಸಮಿತ್ ಅಣ್ಣ ಕಾರ್. ಮಾತಾಜಿ ಮಾತಾಜಿ ಅಂತೂ ಬೆಳಗಿಂದ ಬೈದು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಸೊ ಕರಾಳ ಕುತ್ಕೊಂಡು ಮಾತಾಡುವ. ಚಲೋ ಮಂಜಾ. ಹಾಂ ಆಯ್ತು ಕಳಿಸ್ತೀನಿ, ಲೊಕೇಶನ್ ಕಳಿಸ್ತೀನಿ. ಜೊತೆಗೆ ಹೋಗೋಣ ಅಂತ ಹೇಳ್ತಿರೋದು. ಹಾ ಸರಿ, ಎಲ್ರು ಅವ್ರವ್ರ ದೇವ್ರನ್ನ ನೆನ್ಸ್ಕೊಂಡು ಬಿಡೋಣ. ಬಾಯ್, ಗುಡ್ ಸೊ ಬಾಯ್ ಅಂತ ಇದ್ದೀನಿ. ಹಾಯ್ ಗಾಯ್ಸ್. ಆರಾಮಾಗೈತಮ್ಮ? ಹಾಕಿಲ್ಲ, ಇಟ್ಕೊಂಡು ಇಲ್ಲ ನಾನು. ಗೈಸ್, 1 car 2 car and we are at hotel Annapurna. ಟೈಮ್ ಎಷ್ಟು? 9 ಆಗ್ತಾ ಬಂತು. ಆ್ಯಂಡ್ ಇನ್ನೊಂದು ಎಷ್ಟಿದೆ? ನಾವು 140 kilometers 2 hours ತಿರುಮಲಗೆ, ನಾಟ್ ತಿರುಪತಿಗೆ. ಸೊ ಚೆನ್ನಾಗಿದೆ. ನೈಟ್ ಡ್ರೈವ್ ಫಸ್ಟ್ ಟೈಮ್ ಹೋಗ್ತೀರಾ, ಅದು ನೈಟ್ ಡ್ರೈವಲ್ಲಿ. ಹೋಟೆಲ್ ಅನ್ನಪೂರ್ಣ ಹತ್ರ ಡಿನ್ನರ್ ಮಾಡಿ ತಿರ್ಗಾ ಇಲ್ಲಿ ಏನೇನು ಆರ್ಡರ್ ಮಾಡಿದ್ವಿ ಬಂದಮೇಲೆ ಬರಲಿ ತೋರಿಸ್ತೀವಿ. ಯಾಕಂದರೆ 8 ಆರ್ಡರ್ ಇದೆ. ಬೇಸಿಕಲಿ ಮೇನ್ ಐಟಮ್ ಇಸ್ ಫ್ರೈಡ್ ರೈಸ್, ದೋಸೆ 2 ನಂದರಿಂದ ಮಾತ್ರ. ಗೈಸ್, ಈಸ್ ಮಂಜಾ ದೇವದಾಸ್ ಆಗ್ಬಿಟ್ಟಿದ್ದಾನೆ. ಈಸ್ ನೈತಿಕ್, ಈಸ್ ಔಟ್ ಆಫ್ ದ ಲಿಸ್ಟ್. ಆ್ಯಂಡ್ ನಮ್ಮ ಫ್ಯಾಮಿಲಿ ಶೀ ಈಸ್ ಆಲ್ಸೋ ಔಟ್ ಆಫ್ ದ ಲಿಸ್ಟ್. ನಾವಿಬ್ಬರೇ ಬಾಕಿ ಇರೋದು. ನಮ್ದಿಬ್ಬರೇ ಬಾಕಿ ಇರೋದು. ಗೈಸ್, ನನ್ನ ದೋಸೆ ಬಂತು ಅಷ್ಟೇ, ಕೇಳಬೇಡಿ. ಗೈಸ್, ನಾನು ಫ್ರೈಡ್ ರೈಸ್ ಚಿಕನ್ ತಿಂತಾನೆ. ತಿಂದು ಆಮೇಲೆ ಸಿಗುವ. ಬಾಯ್. ಗೈಸ್, 9:30 ಅರ್ಧ ಗಂಟೆ ಊಟ ಮಾಡಿದ್ದೀವಿ. ಆ್ಯಂಡ್ ನಾವು ವಿ ಆರ್ ಲಿವಿಂಗ್ ಫಾರ್ ತಿರುಮಲ. ಡೈರೆಕ್ಟ್ ತಿರುಮಲನೇ, ಇನ್ನೆಲ್ಲೂ ನಿಲ್ಲಿಸೋದಿಲ್ಲ. ಆ್ಯಂಡ್ ಎಲ್ಲರೂ ಚಿಕ್ಕಮ್ಮ ರೆಡಿ ಇರ್ತಿದ್ದಾರೆ. ಐ ಮೀನ್ ಹತ್ತಕ್ಕೆ. ನೈತಿಕ್, ಬಾಬು, ಮಂಜಾ ಏನೋ ಫೋನಲ್ಲಿ ಬಿಸಿ ಅವನೇ. ಬಾಯ್. ಮೋರೋವರ್ ಇಟ್ ಇಸ್ ರೈನಿಂಗ್, ಡ್ರಿಸಲಿಂಗ್, ಸಾರಿ ನಾಟ್ ರೈನಿಂಗ್, ಡ್ರಿಸಲಿಂಗ್. ಮುಂದೆ ರೈನ್ ಆಗ್ಬೋದು ಚಾನ್ಸಸ್ ಇದೆ ಅಂತ ವೆದರ್ ಫೋರ್ಕಾಸ್ಟ್ ಹೇಳ್ತಿದೆ. ಆ್ಯಂಡ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಈ ಟ್ರಿಪ್ಗೆ. ಸೊ ಗೈಸ್, ಅರೌಂಡ್ 11:30 and we are near to ತಿರುಪತಿ. ಅಲ್ಲ, ಲೈಕ್ ಇನ್ನೊಂದು 30 ಕಿಲೋಮೀಟರ್ ತಿರುಪತಿಗೆ. ಸೊ ಟೀ ಬ್ರೇಕಿಂಗ್ ನಿಲ್ಸಿದ್ದೀವಿ. ಎಲ್ಲ ಟೀ ಕುಡಿತಾ ಇದ್ದಾರೆ. ವಿ ಆರ್ ನಿಯರ್ ಸಮ್ ಟೋಲ್. ಇಲ್ಲ ಇದೆ ಗಡನ್ಕಿ ಟೋಲ್ ಪ್ಲಾಜಾ. Battery charged, unplug charger. ಅವನ್ ಈ ಅಂತ ಇದು ಆಫ್ ಮಾಡ, ಫ್ಲಾಶ್ ಆಫ್ ಮಾಡ. ಓಕೆ ಫ್ರೆಂಡ್ಸ್,
ಹೊಳಿತೀನಿ. ಟೈಮ್ ಎಷ್ಟ? 1 ಗಂಟೆ ಗೈಸ್. ಇನ್ನ ಮಲ್ಗಾಕ್ ಬಿಡ್ತಾ ಇಲ್ಲ ಇವರು. ರೂಮ್ ಸಿಕ್ಕಿಲ್ಲ, ಸೊ ರೂಮ್ ಸಿಕ್ತು. ನೆಕ್ಸ್ಟ್ ಡೇ ನಾಳೆ ಸಿಗುವ. ಬಾಯ್. ಏನೇನು ನಿಮಿಷ ಕೊಡ್ತಾ ಇರ್ಬೇಕು. ನಾನಲ್ಲ ಗುರು, ನಾನು ಮಾಡ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ಬಾಯ್. The next day. ನಮ್ಮದು 201. ಇದು ಇರಲ್ಲ ಇವಾಗ ಇರಲ್ಲ. ಆ್ಯಂಡ್ ಇದು ನಮ್ಮ ರೂಮ್, ಸ್ಮಾಲ್ ರೂಮ್, 4 ಬೆಡ್ಡು. ಅದಕ್ಕೆ 4 ಬೆಡ್ಡಲ್ಲಿ ಮುಗಿಸಿರೋದು. ಎಷ್ಟು ಟೈಮು? ಬೆಳಗ್ಗೆ 6 ಗಂಟೆಗೆ ಬಿಡಬೇಕಂದ್ರೆ ಎಷ್ಟು ಟೈಮು? 6 ಗಂಟೆನೇ. 5:50. ಇನ್ನೊಂದು 5 ಮಿನಿಟ್ಸ್ಗೆ 6 ಗಂಟೆ. ಸೊ 6 ಗಂಟೆಗೆ ಬಿಡ್ತಿದ್ದೀವಿ. ರೂಮ್ ಬಿಡ್ತಿದ್ದೀವಿ. ಅಲ್ಲಿಗೆ ಅಲ್ಲಿ ತಿರುಗೋದು. ಅಲ್ಲಿ ನೋಡಿ ಹೋಗ್ಬೇಕು. ಟಿಕೆಟ್ ಎಲ್ಲಿ ತಗೋಬೇಕಂತ ಗೊತ್ತಿಲ್ಲ ಇನ್ನು. ಯಾಕೆ ನಾಚಿಕೆ ಬರ್ತಾನೆ ಮಂಜು ಗೊತ್ತಿಲ್ಲ. There's a reason I can feel my heart stop beating and the air gets tough just breathing. I'm alone but I'm still feeling like someone's with me. It's strange, I know, but I feel like you're here with me, like chasing gold. ಗೈಸ್, ಸ್ಯಾಡ್ ನ್ಯೂಸ್. ಟಿಕೆಟ್ ಎಲ್ಲ ಖಾಲಿ ಅಂತೆ. ಬೆಳಗ್ಗೆನೆ 7,000 ಟಿಕೆಟ್ ಗಾನ್. ಆ್ಯಂಡ್ ನಾನು ಸಮೇತ ಕಾರ್ ಮೇಲೆ ಬಿಟ್ಟು ತಿರ್ಗಾ ಕೆಳಗಡೆ ಬರ್ತೀವಿ. ಚಿಕ್ಕಪ್ಪನ ಬರ್ತಿದ್ದಾರೆ ಹಿಂದೆ. ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ, ನಡ್ಕೊಂಡು ಹೋಗಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ದಟ್ ನಾವು ಹೋಗಿಬಿಡ್ರಿ ಬರೋ ಅಷ್ಟಕ್ಕೆ ಇನ್ನೊಂದು 2 hours ಇಲ್ಲ 1 hour ಆಗ್ಬೋದು. 1.5 hour ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 hour ಆಗ್ಬೋದು. ಸೊ ಟಿಕೆಟ್ ಇಲ್ಲ, ಬಟ್ ಫ್ರೀ ದರ್ಶನ ಇದೆ ಅಂತೆ, ನೋಡಬೇಕು. ಆ್ಯಂಡ್ ಇವಾಗ ಚೆಕ್ಕಿಂಗ್ ಹತ್ರ ನಿಲ್ಸಿದ್ವಿ ಕಾರ್. ನಂದು ಎಂಟ್ರಿ ಆಯಿತು. ಚಿಕ್ಕಪ್ಪಂದು ಎಂಟ್ರಿ ಆಗಿಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಮೇಲೆ ಬೆಟ್ಟ ಹತ್ತಿ ಈಗ ಅಲ್ಲಿಂದ ಬಸ್ಸಲ್ಲಿ ಇಳಿಬೇಕು. ಎಸ್, ಎಲ್ಲ ಸೆಟ್. ಆ್ಯಂಡ್ ಎಲ್ಲ ಈಗ ಹತ್ತಾ ಇದ್ದೀವಿ. ಗೋವಿಂದ ಅಂದ್ಕೊಂಡು ಚಲೋ, ಲೆಟ್ ಸ್ಟಾರ್ಟ್ ಅವರ್ ಜರ್ನಿ. ಅದೇ ಇಲ್ಲಿ ಲೆಕ್ಕಕ್ಕಿರೋದು. ಆಗ ಟಪ್ ಕಾರ್ ಪಾರ್ಕ್ ಆಗಿದೆ. ಲಾಸ್ಟ್ ಟೈಮ್ ಇಲ್ಲೇ ಪಾರ್ಕ್ ಮಾಡಿದ್ದು. ಸೊ ಅಲ್ಲೇ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಈಗ ಸರ್ಚಿಂಗ್ ಫಾರ್ ರೂಮ್ ಇಲ್ಲಿ. ಯಾಕಂದರೆ ಗೊತ್ತಿಲ್ಲ, ಫ್ರೀ ದರ್ಶನ ಅಂತ ಹೇಳ್ತಿದ್ದಾರೆ. ಸೊ 12+ hours ಆಗ್ಬೋದು ಅಂತೆ. ಗೊತ್ತಿಲ್ಲ ಏನಾಗುತ್ತೋ ಏನೋ. ಆಗೋದಾಗಲಿ, ನಡೀರಿ. ಗೋವಿಂದ. ಬಸ್ ಟಿಕೆಟ್ ತಗೊಂಡು ಕೆಳಗಡೆ ಹೋಗೋದು 360, 90 rupees per head. ಸೊ 4 members, ಮೀ ಸಮೇತ ಚಿಕ್ಕಪ್ಪ ಮಗ. ಅದೇ ಈಗ ತಿರುಪತಿಗೆ ಹೋಗ್ತೀವಿ. ತಿರುಮಲೆಯಿಂದ ತಿರುಪತಿಗೆ. ಸೊ ಅಲ್ಲಿಂದ ಸ್ಟೆಪ್ಸ್ ಅಲಿಪಿರಿ ಹತ್ತಿ
ವಟ ವಟ ಅಂತಾರೆ ಬಸ್ಸಲ್ಲಿ. ಟಿಕೆಟ್ ಯಾರು ಕೊಟ್ಟರು ಗೈಸ್? ಅರ್ದಿರ ಟಿಕೆಟ್ ಐ ಮೀನ್ ಇಲ್ಲಿ ಟಿಕೆಟ್ ನೋಡಿ ಇಲ್ಲಿ ಏನಂತಾರೆ ಏನದು ಆ ಬೂತ್ ಹತ್ರ ಕೊಡ್ತಾರೆ. ಈ ಬೂತ್ ಹತ್ರ 90-50 ಅಂತ ಇದೆಯಲ್ಲ ಆ ಬೂತ್ ಹತ್ರ ಕೊಡ್ತಾರೆ. ಅಲ್ಲೂ ತಗೋಬೋದು ಬಟ್ ಬಸ್ಸಲ್ಲೂ ತಗೋಬೋದು. ಬೆಸ್ಟ್ ಬೈನ್ ಬಸ್ನಲ್ಲಿ ಅಲ್ಲಿ ತಗೊಳಕ್ ಹೋಗ್ಬೇಕು, ತಲೆನೋವು ಅದು. ಯಾಕಂದರೆ ಅದು ಇಟ್ ವಿಲ್ ಹ್ಯಾವ್ ಪರ್ಟಿಕ್ಯುಲರ್ ಬಸ್ಸಸ್. ಎಲ್ಲ ಬಸ್ಸು ಅಲ್ಲಿ ಹೋಗೋಕ್ಕಾಗಲ್ಲ. ಹಾಂ, ಸೊ ಬೆಟರ್ ತಿರುಪತಿಗೆ ಮೀನ್ ತಿರುಮಲಗೆ ಬಂದರೆ ಬೆಟರ್ ಬೈ ಇನ್ ಬಸ್ ಅಲ್ಲಿ ಟಿಕೆಟು. BMTCಗಿನ್ನ ಕಮ್ಮಿ ಇಲ್ಲ, ಇದೇನು 90 ರೂಪಾಯಿ. 27 ಕಿಲೋಮೀಟರ್. ಸೊ ಮಮ್ಮಿ ಅವರೆಲ್ಲ ಕೆಳಗಡೆ ಇದ್ದಾರೆ ಆ್ಯಂಡ್ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗಿಲ್ಲ ಇನ್ನೂ ಹೋಗ್ತೀವಿ. ಗೋವಿಂದ ಗೋವಿಂದ. ಗೈಸ್ ಕಾರ್ ಫೈರ್ ಆಗಿದೆ ಇಲ್ಲಿ. ಗೈಸ್ ನಮ್ಮದು ಈಗ ಬ್ರೇಕ್ಫಾಸ್ಟ್ ಎಷ್ಟು ಟೈಮು? ಅರೌಂಡ್ 9:45. ಮಂಜರ್ದು ನೈತಿಕ್ ಬ್ಯಾಗ್ ಇದೆ. ನಾನು ಚಿಕ್ಕಪ್ಪ ಎಲ್ಲ ತಿಂತಾ ಇದ್ದೀವಿ. ಈಗ ತಿಂದ್ಬಿಟ್ಟು ಮೆಟ್ಲತ್ತ ಶುರು ಮಾಡಬೇಕು. ಏನಂತೀರ? ಗೋವಿಂದ ಗೋವಿಂದ ಅಂತೀರ. ಸೊ ಗೈಸ್ ದಟ್ಸ್ ಆಲ್ ಫಾರ್ ಪಾರ್ಟ್ 1 ಆಫ್ ತಿರುಮಲ ತಿರುಪತಿ ವ್ಲಾಗ್. ಆ್ಯಂಡ್ ಮುಂದಿನ ಪಾರ್ಟಲ್ಲಿ ನೋಡಿ ನಮ್ಮ ಸ್ಟ್ರಗಲ್ ಮೆಟ್ಲತ್ತದು ಎಷ್ಟು ಕಷ್ಟ ಇದೆ ಅಂತ ನೋಡಿ. ಬಟ್ ಮುಂದಿನ ಪಾರ್ಟಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಪಾರ್ಟ್ 1 ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾರ್ಟಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಅಲ್ಲಿ ನಾವು ನಡೆದಿರೋದು 13.4 ಕಿಲೋಮೀಟರ್ಸ್. ಬರ್ನ್ ಕ್ಯಾಲರೀಸ್ 1210. How was your feeling? ಬಂದು ಬಾಯಿಗೆ ಬಿತ್ತಪ್ಪ ಅಂತ ಗೈಸ್ ಎಲ್ಲರೂ ಮನೆ ಕಟ್ತಿದ್ದಾರೆ. ಇದು ನಂದು ಸಮೇತದ್ದು.